ನಮಸ್ಕಾರ ಸಕಲೇಶ್ಪುರ. ಪ್ರೀತಮ್, ಇವತ್ತು ಒಂದು ನಾವು ನ್ಯೂಸಲ್ಲಿ ನೋಡ್ಬೋದು ಹೇಗೆ ಮಾಡಿದ್ದಾರೆ ಅಂದರೆ, ಬಂಧನ ಬೆಂಗಳೂರಿನಲ್ಲಿ ಸೆರೆ, ಸಕಲೇಶ್ಪುರ ಪುರಸಭೆ ಅಧಿಕಾರಿಗಳಿಗೆ ಚಪ್ಪಲಿ ತೋರಿಸಿ ವಿಕೃತಿ ಮೆರೆದ ಪ್ರಕರಣ ಹಾಗೂ ಮಹಿಳೆಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಪ್ರೀತಮ್ ಮೇಲೆ. ಸೊ ಪ್ರೀತಮ್, ಯಾಕೆ ನಿಮ್ಮ ಮೇಲೆ ಈ ಥರ ಎಲ್ಲ ನ್ಯೂಸ್ ಮಾಡ್ತಾ ಇದ್ದಾರೆ ಅಥವಾ ಕಂಪ್ಲೇಂಟ್ಗಳು ಮಾಡ್ತಿದ್ದಾರೆ? ಇದ್ರ ಬಗ್ಗೆ ನಿಮಗೆ ಏನು ಹೇಳ್ತೀರಾ ನೀವು ಇದ್ರ ಬಗ್ಗೆ? ನೋಡಿ, ಮೊದಲನೇದಾಗಿ ನಾವು ತುಂಬ ಸಲ ಭ್ರಷ್ಟಾಚಾರವನ್ನು ಪ್ರಶ್ನೆ ಮಾಡಿದ್ದೇವೆ ಸಕಲೇಶ್ಪುರದಲ್ಲಿ, ವಿಶೇಷವಾಗಿ ಪುರಸಭೆ ಭ್ರಷ್ಟಾಚಾರವನ್ನು. ಯಾವಾಗ ಪ್ರಶ್ನೆ ಮಾಡಿದ ಮೇಲೂ ಕೂಡ ಮತ್ತೆ ಭ್ರಷ್ಟಾಚಾರ ಅತಿಯಾಗಿ ಆಗ್ತಾಯಿತ್ತು, ಅತಿರೇಕಕ್ಕೆ ಹೋಗಿತ್ತು, ಆವಾಗ ನಾವು ನಮ್ಮ ಚಪ್ಪಲಿಯನ್ನು ಹಿಡ್ಕೊಂಡು ಒಳಗಡೆ ಹೋದನೇ ಹೊರತು ಯಾವುದೇ ಅಧಿಕಾರಿಗೆ ಚಪ್ಪಲಿ ತೋರಿಸಿ ನಾವೇನು ವಿಕೃತಿಯನ್ನು ಮೆರೆದಿಲ್ಲ. ಓಕೆ, ಇನ್ನೊಂದು ಯಾಕೆ ನಿಮ್ಮ ಮೇಲೇ ಇಷ್ಟೊಂದು ನೋಡಿ ಯಾವ ಥರ ಬರೆದಿದ್ದಾರೆ ಅಂದರೆ, ಒಬ್ಬ ಡಕಾಯಿತ ಸೆರೆ ಹಿಡ್ದಿದ್ದೀವಿ ಅನ್ನೋ ಥರ ಬರೆದಿದ್ದಾರೆ. ಏನಕ್ಕೆ ಇಷ್ಟೊಂದು ದ್ವೇಷ? ಸಕಲೇಶ್ಪುರದಲ್ಲಿ ನೀವೇನು ಅಂಥದ್ದು ಮಾಡಿದ್ರಿ ಅಂತ ಹೇಳಿ ನೀವು ಈ ಥರ ಸೆರೆ ಆ ಥರ ಎಲ್ಲ ಕೊಟ್ಟಿದ್ದಾರೆ? ಮೊದಲನೇದಾಗಿ ಈ ಪೋಸ್ಟ್ ನಾನೇ ಗಾಬರಿ ಬಿದ್ದಿದ್ದೀನಿ, ಏನಪ್ಪ ಈ ಥರ ಮಾಡಾಕಿದ್ದಾರೆ ಪೋಸ್ಟ್ನ ಅಂತ ಹೇಳ್ಬಿಟ್ಟು. ಇರಲಿ ನೋಡಿ, ಹಿಂದೆ ಕೂಡ ತಮಗೆಲ್ಲ ಸಕಲೇಶ್ಪುರ ಗೊತ್ತಿದೆ, ಕೆಂಪೇಗೌಡರ ಏನು ಪ್ರತಿಮೆ ಇದೆ ಅದರ ಹಿಂದ್ಗಡೆ ಸರಿಸುಮಾರು 1300 ಚದುರ ಮೀಟರ್ ಏನು ಜಾಗವನ್ನು ನಾನು ಉಳಿಸಿದ್ದೀನಿ. ಸರಿಸುಮಾರು 10 ರಿಂದ 12 ಕೋಟಿ ಬೆಲೆ ಬಾಳುವಂಥ ಜಾಗ. ಇದರಲ್ಲಿ ತುಂಬ ರಾಜಕೀಯ ವ್ಯಕ್ತಿಗಳ ಕೈವಾಡ ಇತ್ತು. ಇವತ್ತು ಅದನ್ನು ಸ್ಟಾಪ್ ಮಾಡಿಸಿ ಯಥಾಸ್ಥಿತಿ ಇವತ್ತು ಕೂಡ ಆನೆಮಲ್ ಪಂಚಾಯತಿಗೆ ಈ ಜಾಗವನ್ನು ಯಥಾಸ್ಥಿತಿ ಕಾಪಾಡ್ಕೊಂಡು ಬಿಟ್ಟಿದ್ದಾರೆ. ಮೊದಲನೇದು. ಎರಡನೇದು, ಸಕಲೇಶ್ಪುರದಲ್ಲಿ ಸರಿಸುಮಾರು 6 ಎಕರೆ ಜಾಗವನ್ನು ರೈಲ್ವೆ ಡಿಪಾರ್ಟ್ಮೆಂಟು ಅಂತ ಸಕಲೇಶ್ಪುರ ಜನ ಎಲ್ಲ ಮೈ ಮರ್ತಿದ್ರು. ನಾವು ಎಚ್ಚರಗೊಳಿಸಿ ಅಲ್ಲಿ ಏನು ಬಿಲ್ಲವ ಸಮಾಜದ ಜಾಗವನ್ನು ಏನು ನಾರಾಯಣ ಗುರುಗಳ ದೇವಸ್ಥಾನವನ್ನು ಏನು ದೇವಸ್ಥಾನಕ್ಕೆ ಅಂತ ಮೀಸಲಿಟ್ಟ ಜಾಗ ಅಂಥೇಳಿ ಅದನ್ನು ತೋರಿಸಿ ದೇವಸ್ಥಾನಕ್ಕೆ ಜಾಗ ಮಾಡಲಿಕ್ಕೆ ಹೋರಾಟವನ್ನು ಮಾಡಿದ್ವಿ. ಯಾವಾಗ ಈ ಹೋರಾಟವನ್ನು ಮಾಡಿದ್ವಿ, ಜನಗಳಿಗೆ ಪಬ್ಲಿಕ್ಕಿಗೆ ಗೊತ್ತಾಯಿತು 6 ಎಕರೆ ಬೌಂಡ್ರಿ ಇದೆ ಅಂತ ಹೇಳ್ಬಿಟ್ಟು. ಈ ಬೌಂಡ್ರಿಯನ್ನು ಕೂಡ 15 ದಿನದ ಹಿಂದೆ, ನಾವು ಎಂಟ್ರಿ ಆಗೋ 15 ದಿನ ಹಿಂದೆಯೇ ಕೂಡ ಸರ್ವೆ ಆಗಿ ಈ ದಾಖಲೆಗಳನ್ನ ಉಲ್ಟಾಪಲ್ಟ ಮಾಡೋಕೆ ಹಾಕಿದ್ರು. ಯಾರು ರಾಜಕಾರಣಿಗಳು ಮಾಡ್ಕೊಂಡಿದ್ರು ಬೇನಾಮಿ ಮಾಡಲಿಕ್ಕೆ, ಅದನ್ನು ಕೂಡ ನಾವು ನಿಲ್ಲಿಸಿದ್ವಿ. ಅದಾದ ನಂತರ ಅಗ್ರಹಾರದ ಜನ ಯಾವಾಗ ನಮ್ಮ ಹತ್ರ ಬರ್ತಾರೆ, ನಮಗೆ ಜಾಗ ಇಲ್ಲ ಅಂತ ಹೇಳ್ತಾರೆ, ಆವಾಗ ಅಕ್ಷತರು ನಾವೆಲ್ಲ ಸೇರಿ ಆ ಜಾಗವನ್ನು ಗುರುತು ಮಾಡಿ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಆ ಬಡವರಿಗೆ ಏನು 70 ವರ್ಷದಿಂದ ಅವರು ತಮ್ಮ ಕನಸನ್ನೇ ಬಿಟ್ಟಿದ್ರು, ನಮಗೆ ನಿವೇಶನ ಸಿಗೋದಿಲ್ಲ ಅಂತ ಹೇಳಿ ಅವರಿಗೆ ಅವರ ಜಾಗವನ್ನು ತೋರಿಸಿದ್ವಿ. ನಾವು ತೋರಿಸ್ಬಿಟ್ಟು ಮೀಸಲಿಟ್ಟ ಜಾಗ, ಹೌದು, ಮೀಸಲಿಟ್ಟ ಜಾಗವನ್ನು ತೋರಿಸಿದ್ವಿ. ಇದೆಲ್ಲ ಏನಾಗ್ತಿದೆ, ಆ ಜಾಗವನ್ನು ಕೂಡ ಬೇನಾಮಿ ಮಾಡಿಕೊಂಡು ರಾಜಕಾರಣಿಗಳು, ಅದು ತುಂಬ ಕೋಟಿಗಟ್ಟಲೆ ಬೆಲೆ ಬಾಳುವಂಥ ಜಾಗ, ಅದು ಒಂದು ಕಮ್ಮಿ 5-6 ಕೋಟಿ ವ್ಯಾಲ್ಯೂಷನ್ ಇದೆ ಜಾಗಕ್ಕೆ. ಪ್ಲಸ್ ಪಕ್ಕದಲ್ಲಿ ಒಂದು ಜಾಗ ಇದೆ, ಅದು ಕೂಡ ಸರಿಸುಮಾರು ಒಂದು 12 ಕೋಟಿ ರೂಪಾಯಿ ವ್ಯಾಲ್ಯೂಷನ್ ಇದೆ ಜಾಗ. ಇದೆಲ್ಲ ಬಡವರ ಆಸ್ತಿ ಇದು. ಸೊ ಹಾಗಾಗಿ ಈ ಹೋರಾಟಗಳಿಂದ ರಾಜಕಾರಣಿಗಳಿಗೆ ಎಲ್ಲ ತುಂಬ ಹೆಚ್ಚಿನ ರಾಜಕಾರಣಿಗಳಿಗೆ ಕೋಟಿ ಗಟ್ಟಲೆ ನಷ್ಟ ಆಗಿದೆ ನಮ್ಮಿಂದ. ಸೊ ಹಾಗಾಗಿ ಈ ಥರದ ಆರೋಪವನ್ನು ಮಾಡಿದ್ದಾರೆ. ಬಟ್ ಕಾನೂನಿದೆ, ಕಾನೂನಡಿಯಲ್ಲಿ ನಾವು ಹೋರಾಟವನ್ನು ಮಾಡ್ತೇವೆ. ಲೈಂಗಿಕ ಕಿರುಕುಳ, ಇದ್ರ ಬಗ್ಗೆ ಏನು ಹೇಳ್ತೀರಾ ಪ್ರೀತಮ್? ಈ ಥರ ಇದರಲ್ಲಿ ನ್ಯೂಸಲ್ಲಿ ಇದಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಾ? ನೋಡಿ, ಸರಿಸುಮಾರು 10 ವರ್ಷಗಳಿಂದ ಅಕ್ಷತಾ ಕೊಡಗಲ್ವಾಡಿಯವರು ನಾವು ಹೋರಾಟಗಳನ್ನು ವಿಶೇಷವಾಗಿ ಶೋಷಿತರ ಪರವಾಗಿ, ಅನ್ಯಾಯಕ್ಕೆ ಒಳಗಾದವರ ಪರವಾಗಿ, ದೀನರ ಪರವಾಗಿ, ವಿಶೇಷವಾಗಿ ನಮ್ಮ ದಲಿತ ಸಮುದಾಯದ ಪರವಾಗಿ ಒಂದೆರಡಲ್ಲ 10 ಹೋರಾಟಗಳನ್ನು ಮಾಡಿದ್ದೇವೆ. ಹಿಂದೆ ನಮ್ಮನ್ನು ಹತ್ತಿಕ್ಕಲಿಕ್ಕೆ ಅಟ್ರಾಸಿಟಿ ಕೇಸ್ಗಳನ್ನು ಉಪಯೋಗಿಸ್ತಾ ಇದ್ರು. ಅಕ್ಷತಾ ಕೊಡಗಲ್ವಾಡಿಯವ್ರ ಮೇಲೆ ಹಲ್ಲೆ ಕೇಸ್ಗಳಿದೆ, ನನ್ನ ಮೇಲೆ ಅಟ್ರಾಸಿಟಿ ಕೇಸ್ಗಳಿದೆ, ಇವ್ರ ಮೇಲೂ ಅಟ್ರಾಸಿಟಿ ಕೇಸ್ಗಳಿದೆ. ಈ ಥರ ಹಿಂದೆ ನಮ್ಮನ್ನು ಒಂದು ಹತ್ತಿಕ್ಕುವಂಥ ಪ್ರಯತ್ನ ನಡೀತಾ ಇತ್ತು. ಈಗೇನಾಗಿದೆ, ನಮ್ಮ ಮೇಲೆ ಈ ಒಂದು ಪ್ರಕರಣ ಏನು ಹಾಕಿದ್ದಾರೆ ಇವಾಗ, ಅದನ್ನು ನಾವು ನ್ಯಾಯಾಲಯದಲ್ಲಿ ಕಾನೂನುಬದ್ಧವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಹೋರಾಟವನ್ನು ಮಾಡ್ತೇವೆ. ಸಕಲೇಶ್ಪುರ ಅನ್ನೋದು ಇಷ್ಟೆಲ್ಲ ನೋಡಿದ್ವಾಗ ಇನ್ನೊಂದು ಹೇಳ್ತೀನಿ, ಸಕಲೇಶ್ಪುರ ಅನ್ನೋದು ಒಂದು ಕಾನ್ಸ್ಟೆನ್ಸಿ ಬಂದು ರಿಸರ್ವೇಷನ್ ಕಾನ್ಸ್ಟೆನ್ಸಿ. ಇಲ್ಲಿ ಬರೋರು ದಲಿತ ಸಮುದಾಯಕ್ಕೆ ಎಷ್ಟು ನೆರವಾಗ್ತಾ ಇದ್ದಾರೆ. ನಿವೇಶನ ಇಲ್ಲ ಅಂದ್ರೂ 15-20 ವರ್ಷದಿಂದ ದಲಿತರ ಮುಖಂಡರಾಗಿರೋ ಈ ಸಕಲೇಶ್ಪುರ ಆಲೂರು ಭಾಗಗಳಲ್ಲಿ ಎಷ್ಟು ಜನ ದಲಿತರಿಗೆ ಅಂತ ನಿವೇಶನ ಮಾಡಿದ್ದಾರೆ, ದಲಿತರಿಗೆ ಅಂತ ಹೇಳಿ ಕೆಲಸ ಕೂತ್ಕೊಂಡಿದ್ದಾರೆ. ಏನೂ ಮಾಡ್ತಾ ಇಲ್ಲ. ಅಧಿಕಾರ ಹಿಡಿಯೋವರೆಗೆ ಅವ್ರಿಗೆ ದಲಿತರು ಅಂತ ಬರ್ತಾರೆ, ಆಮೇಲೆ ಅವ್ರಿಗೇನು ಬೇಕು ಅದನ್ನು ಮಾಡ್ಕೊಂಡು ಹೋಗ್ತಾ ಇರೋವಂಥ ಸಕಲೇಶ್ಪುರ ಆಲೂರು ಕಾನ್ಸ್ಟೆನ್ಸಿ ಆಗಿದೆ. ಇದಕ್ಕೆ ದಿಟ್ಟವಾಗಿ ನಿಂತಂಥ ನಮ್ಗಳ ಮೇಲೆ, ಪ್ರೀತಮ್ ಅವ್ರ ಮೇಲೆ ಈ ಥರ ಕಂಪ್ಲೇಂಟ್ಗಳು ಹೆಚ್ಚಾಗ್ತಾ ಇದೆ. ಇದನ್ನು ಖಂಡಿಸ್ತೀನಿ, ಯಾವತ್ತೂ ಅಷ್ಟೇ. ಇದ್ರ ಬಗ್ಗೆ ಇನ್ನು ಜನಗಳು ಖಂಡಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲ ಉತ್ತರಗಳು ನಿಮಗೆ ಸಿಗುತ್ತೆ ಅಂತ ಹೇಳಿ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ.
ಮಹಿಳೆ ಮೇಲಿನ ಲೈಂಗಿಕ ದೌರ್ಜನ್ಯ ಈ ಪ್ರಕರಣನ ನ್ಯಾಯಾಂಗದ ಜೊತೆಗೆ ನಾವು ಕಾಗಿನೆರೆ ಚಾಮುಂಡೇಶ್ವರಿ ಮೊರೆ ಹೋಗಿ ಅಲ್ಲಿ ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಳೋಕ್ಕೆ ನಾವು ಅಲ್ಲಿ ಹಾಕ್ತಾ ಇದ್ದೀವಿ. ಹಾಗೆಯೇ ಮುಂದಿನ ದಿನಗಳಲ್ಲಿ ಈ ಏನು ದೇವರು ತೀರ್ಪು ಕೊಡ್ತಾರೆ ಅದನ್ನು ನಾನು ನಿಮ್ಗಳ ಮುಂದೆ ಬಹಿರಂಗಪಡಿಸ್ತೀನಿ. ಯಾಕೆ ಅಂತ ಹೇಳಿದರೆ ನಾವು ಜನಗಳಿಗೆ ಮೋಸ ಮಾಡ್ಬೋದು, ಆದರೆ ದೇವರಿಗಲ್ಲ.